ಆಕಾಶದಲ್ಲಿ ಒಂದು ಹನಿ ಮಳೆಯೂ ಇರಲಿಲ್ಲ, ಯಾವುದೇ ಬಿರುಗಾಳಿ ಇರಲಿಲ್ಲ. ಜನರೆಲ್ಲ ಎಂದಿನಂತೆ ಆರಾಮವಾಗಿ ಇದ್ರು. ಆದರೆ ಹಠಾತ್ತನೆ ಕೇವಲ 30 ನಿಮಿಷಗಳಲ್ಲಿ ಕಣ್ಣೆದುರೆ ಹರಿಯುವ ನದಿ ಬರೋಬ್ಬರಿ 30 ಅಡಿಗಿಂತಲೂ ಎತ್ತರಕ್ಕೆ ಜಿಗಿದು ಇಡೀ ಊರನ್ನೇ ನುಂಗಿ ಹಾಕಿದೆ. ಅಲ್ಲಿ ಓಡೋದಕ್ಕೆ ದಾರಿಯೇ ಇರಲಿಲ್ಲ. ಮೊದಲು ಎಲ್ಲರೂ ಇದು ಭೂಕಂಪ ಅಂತ ಅಂದುಕೊಂಡಿದ್ರು. ಆದರೆ ಸಿಸ್ಮೋಮೀಟರ್ ರಿಪೋರ್ಟ್ ನೋಡಿ ವಿಜ್ಞಾನಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಇತಿಹಾಸದಲ್ಲೇ ಇಂತಹ ರಾಕ್ಷಸ ಪ್ರವಾಹವನ್ನ ಯಾರೂ ನೋಡಿರಲಿಲ್ಲ. ಸ್ನೇಹಿತರೆ, ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ 100 ಜನ ಕೊಚ್ಕೊಂಡೋದ್ರು. 750ಕ್ಕೂ ಹೆಚ್ಚು ಜನ ದಿಢೀರನೆ ನಾಪತ್ತೆಯಾದ್ರು. ಇದರಲ್ಲಿ 100ಕ್ಕೂ ಹೆಚ್ಚು ಜನ ಭಾರತೀಯರು ಇದ್ದಾರೆ. ಈ ಪ್ರಳಯದಲ್ಲಿ ಬಂದಿದ್ದು ಬರೀ ನೀರಲ್ಲ. ವಿಜ್ಞಾನಿಗಳ ಪ್ರಕಾರ ಅದು ಮೃತ್ಯುವಿನ ರೂಪದಲ್ಲಿ ಬಂದ ಲಿಕ್ವಿಡ್ ಕಾಂಕ್ರೀಟ್. ಇದರಿಂದ ತಪ್ಪಿಸಿಕೊಳ್ಳೋದು ಇಂಪಾಸಿಬಲ್. ಇಷ್ಟೊಂದು ಭೀಕರ ದುರಂತಕ್ಕೆ ಕಾರಣವಾದ ಆ ಒಂದು ಘಟನೆ ಯಾವುದು? ಇಷ್ಟಕ್ಕೂ ಹಿಮಾಲಯದ ತುತ್ತ ತುದಿಯಲ್ಲಿ ಸದ್ದಿಲ್ಲದೆ ಸಿಡಿದ ಆ ಭೀಕರ ಟೈಮ್ ಬಾಂಬ್ ಯಾವುದು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 2026 ಆಗಸ್ಟ್ 26ರ ಆ ಕರಾಳ ಬುಧವಾರದ ಮುಂಜಾನೆ ನೇಪಾಳದ ರಸುವಾ ಜಿಲ್ಲೆಯ ಉತ್ತರ ಭಾಗದ ಟಿಬೆಟ್ ಗಡಿಗೆ ಅಂಟಿಕೊಂಡಿರುವ ಆ ಪ್ರದೇಶ ಎಂದಿನಂತೆ ಶಾಂತವಾಗಿತ್ತು. ಹಿಮಾಲಯದ ಹಿಮದ ಶಿಖರಗಳ ನಡುವೆ ಹರಿಯುವ ಬೋಟೆ, ಕೋಶಿ ಮತ್ತು ತ್ರಿಶೂಲಿ ನದಿಗಳ ನೀರು ಹಿತವಾಗಿ ಹರಿಯುತ್ತಿತ್ತು. ಆದರೆ ಸರಿಯಾಗಿ ಬೆಳಗ್ಗೆ 9 ಗಂಟೆಯ ಸಮಯ ದಿಢೀರನೆ ಬೋಟೆ, ಕೋಶಿ ನದಿ ಪಾತ್ರದಲ್ಲಿ ನೀರಿನ ಮಟ್ಟ ಅಸಹಜವಾಗಿ ಏರಿಕೆಯಾಗೋದಕ್ಕೆ ಪ್ರಾರಂಭವಾಗುತ್ತೆ. ಜನರಿಗೆ ಏನಾಗ್ತಿದೆ ಅನ್ನೋದು ತಿಳಿಯುವಷ್ಟರಲ್ಲೇ ಪ್ರವಾಹದ ನೀರು ಭೋರ್ಗರೆಯುತ್ತಾ ದಡಗಳನ್ನ ದಾಟಿ ನುಗ್ಗಲು ಪ್ರಾರಂಭಿಸಿತು. ಇದು ಸಾಮಾನ್ಯ ಮಳೆಗಾಲದ ಪ್ರವಾಹವಾಗಿರಲಿಲ್ಲ. ಇದೊಂದು ರಾಕ್ಷಸ ಅಲೆಯಾಗಿತ್ತು. ತ್ರಿಶೂಲಿ ನದಿಯ ಗಲ್ಚಿ ಎಂಬ ಪ್ರದೇಶದಲ್ಲಿ ನೀರು ಕೇವಲ 30 ನಿಮಿಷಗಳಲ್ಲಿ ಬರೋಬ್ಬರಿ 9 ಮೀಟರ್ಗಳಷ್ಟು ಎತ್ತರಕ್ಕೆ ಜಿಗಿದಿತ್ತು. ಇನ್ನು ಮುಲೇಖು ಎಂಬಲ್ಲಿ 7 ಮೀಟರ್ಗಿಂತಲೂ ಹೆಚ್ಚು ಎತ್ತರಕ್ಕೆ ನೀರು ಏರಿತು. ಒಮ್ಮೆ ಊಹಿಸಿಕೊಳ್ಳಿ, ನಿಮ್ಮ ತಲೆಯ ಮೇಲೆ ಹಠಾತ್ತನೆ 3 ಅಂತಸ್ತಿನ ಕಟ್ಟಡದ ಎತ್ತರದ ಜಲಗೋಡೆ ಧುಮುಕಿದ್ರೆ ಹೇಗಿರಬಹುದು? ಮನೆಗಳು, ರಸ್ತೆಗಳು, ಬ್ರಿಡ್ಜ್ಗಳು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಎಲ್ಲವೂ ಕೇವಲ ಇಸ್ಪೀಟ್ ಎಲೆಗಳಂತೆ ನೀರಿನಲ್ಲಿ ಕೊಚ್ಕೊಂಡೋದವು. ಈ ಭೀಕರ ದೃಶ್ಯಗಳನ್ನ ಚೀನಾ ಗಡಿಯ ಕಡೆಯಿಂದ ಸೆರೆ ಹಿಡಿಯಲಾದ ವಿಡಿಯೋಗಳಲ್ಲಿ ನೋಡಿದ್ರೆ ಎದೆ ನಡುಗುತ್ತೆ. ದೈತ್ಯ ಬಿಲ್ಡಿಂಗ್ಗಳ ಮೇಲೆ ಕೆಸರು ಮಿಶ್ರಿತ ನೀರು ಅಪ್ಪಳಿಸಿ ಬಸ್ಸು ಮತ್ತು ಕಾರುಗಳನ್ನ ಆಟದ ಸಾಮಾನುಗಳಂತೆ ತೇಲಿಸಿಕೊಂಡು ಹೋಗಿದೆ. ಸ್ನೇಹಿತರೆ, ಈ ಪ್ರವಾಹ ತಂದ ದುರಂತ ಅಷ್ಟಿಷ್ಟಲ್ಲ. ಅಧಿಕೃತ ಮಾಹಿತಿಯ ಪ್ರಕಾರ ಕನಿಷ್ಠ 157 ಜನರು ಸಾವನ್ನಪ್ಪಿದ್ದಾರೆ. 750ಕ್ಕೂ ಹೆಚ್ಚು ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಈ ನಾಪತ್ತೆಯಾದವರ ಪೈಕಿ ಬರೋಬ್ಬರಿ 133 ಮಂದಿ ಭಾರತೀಯ ಪ್ರಜೆಗಳೇ ಇದ್ದಾರೆ ಅನ್ನೋದು ಅತ್ಯಂತ ಕಳವಳಕಾರಿ ಸಂಗತಿ. ಚೀನಾ ಗಡಿಯ ಸಮೀಪವಿರುವ ಚಿಲಾಂಗ್ ಪೋರ್ಟ್ ಮತ್ತು ಹತ್ತಿರದ ಹಳ್ಳಿಗಳಲ್ಲಿ ಬದುಕು ಇಡೀ ಕತ್ತಲಿಗೆ ಜಾರಿದೆ. ರಕ್ಷಣಾ ಪಡೆಗಳು ಜೀವ ಪಣಕ್ಕಿಟ್ಟು ಅಲ್ಲಿ ಶೋಧ ನಡೆಸ್ತಾ ಇವೆ. ಆದರೆ ಆ ಪ್ರದೇಶದ ಭೌಗೋಳಿಕ ಪರಿಸ್ಥಿತಿ ಎಷ್ಟು ಕಠಿಣವಾಗಿದೆ ಎಂದರೆ ಅಲ್ಲಿಗೆ ತಲುಪೋದೇ ದೊಡ್ಡ ಸವಾಲಾಗಿದೆ. ಈ ರೌದ್ರಾವತಾರಕ್ಕೆ ಸಿಲುಕಿದವರು ಓಡಿ ಬದುಕಲು ದಾರಿಯೇ ಇರಲಿಲ್ಲ. ಈ ದುರಂತದ ತೀವ್ರತೆ ಎಷ್ಟಿತ್ತೆಂದರೆ ಇಡೀ ಜಗತ್ತಿನ ಹವಾಮಾನ ಮತ್ತು ಭೌಗೋಳಿಕ ವಿಜ್ಞಾನಿಗಳು ತಲೆ ಕೆಡಿಸಿಕೊಳ್ಳುವಂತಾಯಿತು. ಯಾಕೊತ್ತಾ? ಪ್ರವಾಹ ಬರುವ ಮೊದಲು ಆ ಭಾಗದಲ್ಲಿ ಯಾವುದೇ ಭಾರೀ ಮಳೆಯ ಮುನ್ಸೂಚನೆ ಇರಲಿಲ್ಲ. ಮಳೆಯೇ ಇಲ್ಲದೆ ಇಂತಹ ಪ್ರಳಯ ಹೇಗೆ ಸಾಧ್ಯ? ಇದರ ಹಿಂದೆ ಅಡಗಿರುವ ಆ ಮರ್ಮವೇನು? ಸ್ನೇಹಿತರೆ, ನೇಪಾಳದ ವಿದೇಶಾಂಗ ಸಚಿವ ಸುಶೀರ್ ಕನಾಲ್ ಅವರ ಪ್ರಕಾರ ಗಡಿಯಲ್ಲಿ ಮೊದಲು ಒಂದು ಭೂಕಂಪ ಸಂಭವಿಸಿರಬಹುದು. ಆ ಕಂಪನದಿಂದ ಭಾರೀ ಭೂಕುಸಿತ ಉಂಟಾಗಿ ನದಿಯ ಹರಿವನ್ನ ತಡೆದಿರಬಹುದು. ನಂತರ ಆ ನೈಸರ್ಗಿಕ ಅಣೆಕಟ್ಟು ಒಡೆದು ಈ ಪ್ರವಾಹ ಬಂದಿರಬಹುದು ಎಂದು ಅಂದಾಜಿಸಲಾಗಿತ್ತು. ಆರಂಭದಲ್ಲಿ ಮಾಧ್ಯಮಗಳು ಸಹ ಇದನ್ನ 4.4 ತೀವ್ರತೆಯ ಭೂಕಂಪ ಅಂತ ವರದಿ ಮಾಡಿದವು. ಆದರೆ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾದ US ಜಿಯೋಲಾಜಿಕಲ್ ಸರ್ವೆ ಈ ಭೂಕಂಪದ ಅಲೆಗಳನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿತು. ಆಗ ಹೊರಬಿದ್ದ ಸತ್ಯ ವಿಜ್ಞಾನಿಗಳನ್ನ ಬೆಚ್ಚಿ ಬೀಳಿಸಿತು. USGS ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದೇನೆಂದರೆ ಅಲ್ಲಿ ಯಾವುದೇ ಭೂಕಂಪ ಸಂಭವಿಸಿಯೇ ಇರಲಿಲ್ಲ. ಹೌದು, ಸಿಸ್ಮೋಮೀಟರ್ನಲ್ಲಿ ದಾಖಲಾದ ಆ ತರಂಗಗಳು ಭೂಕಂಪದ್ದಲ್ಲ, ಬದಲಿಗೆ ಅತ್ಯಂತ ಭೀಕರವಾದ ಮತ್ತು ದೈತ್ಯ ಪ್ರಮಾಣದ ಭೂಕುಸಿತದಿಂದ ಉಂಟಾದ ಕಂಪನಗಳಾಗಿದ್ದವು.
ಹಾಗಾದ್ರೆ ಆ ದೈತ್ಯ ಭೂಕುಸಿತಕ್ಕೆ ಕಾರಣವೇನು? ಕಠ್ಮಂಡುವಿನ ICIMOD ಸಂಸ್ಥೆಯ ವಿಜ್ಞಾನಿ ಸಾರ್ಥಕ್ ಶ್ರೇಷ್ಠ ಅವರು ಉಪಗ್ರಹ ಚಿತ್ರಗಳನ್ನು ನೋಡಿ ಆ ರಹಸ್ಯವನ್ನ ಬಯಲು ಮಾಡಿದ್ರು. ಅದೇನೆಂದರೆ, ಚೀನಾದ ಗಡಿಭಾಗದಿಂದ ಯಾವುದೇ ಅಸಹಜತೆ ಕಂಡು ಬಂದಿಲ್ಲ. ಆದರೆ ನೇಪಾಳದ ಕಡೆಯ ಹಿಮಾಲಯದ ಎತ್ತರದ ಶಿಖರದಲ್ಲಿ ಭೀಕರವಾದ ಶಿಲೆ ಮತ್ತು ಮಂಜುಗಡ್ಡೆಯ ಹಿಮಪಾತ ಸಂಭವಿಸಿದೆ. ಮಂಜುಗಡ್ಡೆ ಮತ್ತು ಬಂಡೆಗಳ ಆ ದೈತ್ಯ ರಾಶಿ ನೇರವಾಗಿ ಲೆಂದೆ ಖೋಲಾ ನದಿಗೆ ಧುಮುಕಿತು. ಈ ಭಾರಿ ಆಘಾತಕ್ಕೆ ನೀರೆಲ್ಲ ಒಮ್ಮೆಗೆ ಸಿಡಿದು ಕೆಳಗೆ ನುಗ್ಗಿತು. ಸ್ನೇಹಿತರೆ, ಈ ಹಿಮಪಾತದ ಪ್ರವಾಹ ಸಾಮಾನ್ಯ ಪ್ರವಾಹದಂತೆ ಇರೋದಿಲ್ಲ. ಅಮೆರಿಕಾದ ಟೆಕ್ಸಾಸ್ ವಿಶ್ವವಿದ್ಯಾಲಯದ ಜಲವಿಜ್ಞಾನಿ ಹಾತಿಮ್ ಶರೀಫ್ ಅವರು ಹೇಳುವ ಪ್ರಕಾರ ಈ ಪ್ರವಾಹದಲ್ಲಿ ಬರೋದು ಕೇವಲ ನೀರಲ್ಲ, ಅದರೊಂದಿಗೆ ಹಿಮ, ಮಣ್ಣು, ಕಲ್ಲುಗಳು ಮತ್ತು ದೈತ್ಯ ಬಂಡೆಗಳು ಒಟ್ಟಿಗೆ ಬೆರೆತ್ಕೊಂಡು ಬರುತ್ತವೆ. ಇದನ್ನ ವೈಜ್ಞಾನಿಕವಾಗಿ ಲಿಕ್ವಿಡ್ ಕಾಂಕ್ರೀಟ್ ಅಂದ್ರೆ ದ್ರವ ರೂಪದ ಸಿಮೆಂಟ್ ಕಾಂಕ್ರೀಟ್ ಅಂತ ಕರೀತಾರೆ. ಒಮ್ಮೆ ಯೋಚಿಸಿ, ರಸ್ತೆಗೆ ಹಾಕುವ ಜಲ್ಲಿ, ಸಿಮೆಂಟ್, ಮಣ್ಣು ಎಲ್ಲವೂ ಬೆರೆತು ದ್ರವ ರೂಪದಲ್ಲಿ ಭಾರಿ ವೇಗದಲ್ಲಿ ಬಂದ್ರೆ ಹೇಗಿರುತ್ತೆ? ಇದರ ಸಾಂದ್ರತೆ ಎಷ್ಟು ಹೆಚ್ಚಿರುತ್ತದೆ ಎಂದ್ರೆ ಇದು ಹಾದಿಯಲ್ಲಿ ಸಿಗುವ ಎಲ್ಲವನ್ನ ತನ್ನೊಳಗೆ ಹುದುಗಿಸಿಕೊಂಡು ಉಸಿರುಗಟ್ಟಿಸಿ ಸಾಯಿಸುತ್ತೆ. ಈ ಲಿಕ್ವಿಡ್ ಕಾಂಕ್ರೀಟ್ ನಿಮ್ಮ ಕಣ್ಣಿಗೆ ಕಾಣಿಸಿದ ತಕ್ಷಣ ನೀವು ಓಡಲು ಪ್ರಾರಂಭಿಸಿದ್ರೆ ಬದುಕಲು ಸಾಧ್ಯವೇ ಇಲ್ಲ. ನೀವು ಕಾರು ಅಥವಾ ಯಾವುದೇ ವಾಹನ ಹತ್ತಿ ವೇಗವಾಗಿ ಓಡಿಸಲು ಯತ್ನಿಸಿದ್ರೂ ಸಹ ಈ ಕಾಂಕ್ರೀಟ್ ಪ್ರವಾಹದ ವೇಗವನ್ನ ಮೀರಿಸಲು ಸಾಧ್ಯವಿಲ್ಲ. ಇದು ಅಷ್ಟೊಂದು ಹೈ ವೆಲಾಸಿಟಿ ಪ್ರವಾಹವಾಗಿರುತ್ತೆ. ಸ್ನೇಹಿತರೆ, ಈಗ ಪ್ರಶ್ನೆ ಬರೋದೇನೆಂದ್ರೆ, ಹಿಮಾಲಯದಲ್ಲಿ ಇಂತಹ ದುರಂತಗಳು ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಯಾಕೆ ಸಂಭವಿಸುತ್ತಿವೆ? ನೇಪಾಳವು ಇಂತಹ ಮಂಜುಗಡ್ಡೆಯ ಸರೋವರಗಳ ಸ್ಫೋಟ ಮತ್ತು ಹಿಮ ಕುಸಿತಗಳಿಗೆ ಪದೇ ಪದೇ ತುತ್ತಾಗ್ತಾ ಇರೋದು ಯಾಕೆ? 2025 ಜುಲೈನಲ್ಲಿಯೂ ಸಹ ಚೀನಾದ ಕೈರಾಂಗ್ ಕೌಂಟಿಯಲ್ಲಿ ಇಂಥದ್ದೇ ಒಂದು ಗ್ಲೇಸಿಯಾರ್ ಸ್ಫೋಟಗೊಂಡು ನೇಪಾಳದ ರಸುವಾ ಜಿಲ್ಲೆಯಲ್ಲಿ ಭಾರಿ ಹಾನಿ ಉಂಟು ಮಾಡಿತ್ತು. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆ ನೇರ ಉತ್ತರ ಜಾಗತಿಕ ತಾಪಮಾನ ಏರಿಕೆ ಅಥವಾ ಕ್ಲೈಮೇಟ್ ಚೇಂಜ್. ಹಿಮಾಲಯವನ್ನ ಜಗತ್ತಿನ ರೂಫ್ ಆಫ್ ದಿ ವರ್ಲ್ಡ್ ಅಂದ್ರೆ ಜಗತ್ತಿನ ಚಾವಣಿ ಅಂತ ಕರೆಯಲಾಗುತ್ತೆ. ಯುಕೆಯ ರೀಡಿಂಗ್ ವಿಶ್ವವಿದ್ಯಾಲಯದ ಸಂಶೋಧಕಿ ಡೊರೆತೋ ಹೆಂಡ್ರಿಕ್ ಅವರು ಹೇಳುವಂತೆ, ಹಿಮಾಲಯದ ತಾಪಮಾನ ನಿರಂತರವಾಗಿ ಏರ್ತಾ ಇರೋದ್ರಿಂದ ಅಲ್ಲಿನ ಗ್ಲೇಸಿಯರ್ಗಳು ವೇಗವಾಗಿ ಕರಗುತ್ತಿವೆ. ಪರ್ಮಾಫ್ರಾಸ್ಟ್ ಅಂದ್ರೆ ಕೋಟ್ಯಂತರ ವರ್ಷಗಳಿಂದ ಹೆಪ್ಪುಗಟ್ಟಿದ ಮಣ್ಣು ಮತ್ತು ಹಿಮದ ಪದರಗಳು ಈಗ ಸಡಿಲಗೊಳ್ಳುತ್ತಿವೆ. ಇದರಿಂದ ಪರ್ವತಗಳ ಇಳಿಜಾರುಗಳು ಅಸ್ಥಿರವಾಗುತ್ತಿದ್ದು ದೈತ್ಯ ಹಿಮ ಕುಸಿತಗಳಿಗೆ ದಾರಿ ಮಾಡಿಕೊಡುತ್ತಿವೆ. ವಿಜ್ಞಾನಿ ಮೊಹಮ್ಮದ್ ಫಾರೂಕ್ ಅಜಾಮ್ ಅವರು ಎಚ್ಚರಿಸಿರುವಂತೆ, ಪರಿಸರದಲ್ಲಿ ಆಗ್ತಾ ಇರುವ ಈ ಕ್ಷಿಪ್ರ ಬದಲಾವಣೆಗಳು ನಮ್ಮ ಪ್ರಸ್ತುತ ಹವಾಮಾನ ಮುನ್ಸೂಚನೆ ಮತ್ತು ಮಾನಿಟರಿಂಗ್ ಸಿಸ್ಟಮ್ಗಳಿಗೆ ಸವಾಲು ಹಾಕುತ್ತಿವೆ. ಯಾಕಂದ್ರೆ ಇಂತಹ ದುರಂತಗಳು ಹಿಮಾಲಯದ ಯಾರಿಗೂ ಸಿಗದ ಅತ್ಯಂತ ಎತ್ತರದ ಪ್ರತ್ಯೇಕ ಪರ್ವತ ಶಿಖರಗಳಲ್ಲಿ ಸಂಭವಿಸುತ್ತವೆ. ಆದರೆ ಕೆಲವೇ ನಿಮಿಷಗಳಲ್ಲಿ 100 ಕಿಲೋಮೀಟರ್ ದೂರದ ಕೆಳಗಿನ ಗ್ರಾಮಗಳನ್ನ ಸರ್ವನಾಶ ಮಾಡಿಬಿಡುತ್ತವೆ. ಇದು ನಿಜಕ್ಕೂ ಆತಂಕಕಾರಿ ಸಂಗತಿ ಅಲ್ವಾ? ಸ್ನೇಹಿತರೆ, ದುರಂತ ಇಲ್ಲಿಗೆ ಮುಗಿದಿಲ್ಲ. ಪ್ರಸ್ತುತ ನೇಪಾಳ ಮತ್ತು ಭಾರತದ ಗಡಿಭಾಗಗಳಲ್ಲಿ ಮತ್ತೊಂದು ಭೀಕರ ಕರಾಳ ನೆರಳು ಆವರಿಸಿದೆ. ಹೌದು, ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಈಗ 2ನೇ ಪ್ರಳಯದ ಎಚ್ಚರಿಕೆ ನೀಡಿದ್ದಾರೆ. ICIMOD ಸಂಸ್ಥೆಯ ಪ್ರಕಾರ ಮೊದಲ ಹಿಮಪಾತದಿಂದ ಬಂದ ಮಣ್ಣು ಮತ್ತು ಕಲ್ಲುಗಳ ರಾಶಿ ಬೆಟ್ಟದ ಕಿರಿದಾದ ಕಣಿವೆಯಲ್ಲಿ ಸಿಲ್ಕೊಂಡು ನದಿಯನ್ನ ಸಂಪೂರ್ಣವಾಗಿ ನಿರ್ಬಂಧಿಸಿರಬಹುದು. ಅಂದ್ರೆ ಅಲ್ಲಿ ಒಂದು ಕೃತಕ ನೈಸರ್ಗಿಕ ಅಣೆಕಟ್ಟು ಸೃಷ್ಟಿಯಾಗಿದೆ. ಈ ತಾತ್ಕಾಲಿಕ ಅಣೆಕಟ್ಟಿನ ಹಿಂಭಾಗದಲ್ಲಿ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗುತ್ತಿತ್ತು. ಅದು ಯಾವುದೇ ಕ್ಷಣದಲ್ಲಿ ದಿಢೀರನ್ನೇ ಒಡೆದು ಹೋಗಬಹುದು. ಹಾಗೇನಾದ್ರೂ ಆದರೆ ಮತ್ತೊಂದು ಭೀಕರ ಜಲಪ್ರಳಯದ ಅಲೆ ಕೆಳಗಿನ ಗ್ರಾಮಗಳಿಗೆ ಅಪ್ಪಳಿಸಲಿದೆ. ಈ ಭೀತಿಯಿಂದಾಗಿಯೇ ಚೀನಾ ನೇಪಾಳ ಗಡಿಯ ಜಿಲಾಂಗ್ ಬಂದರು ಮತ್ತು ಸುತ್ತಮುತ್ತಲಿನ ನದಿ ಪಾತ್ರದ ಜನರನ್ನ ತಕ್ಷಣವೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಆದೇಶಿಸಲಾಗಿದೆ. ವಿಜ್ಞಾನಿಗಳು ಉಪಗ್ರಹ ಚಿತ್ರಗಳು ಮತ್ತು ಜಿಲಾಂಗ್ ಮತ್ತು ಜಾಂಗ್ಮೂರ್ನಲ್ಲಿರುವ ಭೂಕಂಪನ ಮಾಪಕಗಳ ದತ್ತಾಂಶಗಳನ್ನ ಹಗಲಿರುಳು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ದುರಂತ ನಮಗೆ ಒಂದು ಮಹತ್ವದ ಪಾಠವನ್ನ ಕಲಿಸಿದೆ. ಪ್ರಕೃತಿಯನ್ನ ನಾವು ಎಷ್ಟು ನಿರ್ಲಕ್ಷಿಸಿದ್ದೇವೆಯೋ ಅದಕ್ಕೆ 100 ಪಟ್ಟು ದುರಂತಗಳನ್ನ ಪ್ರಕೃತಿ ನಮಗೆ ಮರಳಿ ನೀಡುತ್ತಿದೆ. ಇಂದು 100 ಕುಟುಂಬಗಳು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರು ಹಾಕುತ್ತಿವೆ. ಭಾರತ ಮತ್ತು ನೇಪಾಳದ ರಕ್ಷಣಾ ತಂಡಗಳು, ಆರ್ಮಿ ಆಫೀಸರ್ಗಳು ತಮ್ಮ ಜೀವವನ್ನ ಪಣಕ್ಕಿಟ್ಟು ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾಪತ್ತೆಯಾದ ಆ 750ಕ್ಕೂ ಹೆಚ್ಚು ಜನರು ಜೀವಂತವಾಗಿ ಸುರಕ್ಷಿತವಾಗಿ ಮರಳಿ ಬರಲಿ ಅಂತ ನಾವೆಲ್ಲರೂ ಆಶಿಸೋಣ.
ಹಿಮಾಲಯದಲ್ಲಿ ಸದ್ದಿಲ್ಲದೆ ಧಗಧಗಿಸುತ್ತಿರುವ ಈ ಹವಾಮಾನದ ಟೈಮ್ ಬಾಂಬ್ ಅನ್ನ ತಡೆಯಲು ಜಗತ್ತು ಈಗಲಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಇಂತಹ ಇನ್ನೂ 10 ಪ್ರಳಯಗಳನ್ನ ನಾವು ನೋಡಬೇಕಾಗಬಹುದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.